ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ಕಾಟೇರನಿಗೆ ಮಾಫಿ ಸಾಕ್ಷಿ ಒಂದು ಕಡೆ ಸಂಕಷ್ಟ ತಂದೊಡ್ಡಿದ್ರೆ ಮತ್ತೊಂದು ಕಡೆ ಸಾಕ್ಷಿ ಬೆದರಿಕೆ ಕೇಸ್ ಕೂಡ ಇದೆ. ಆ ಸಂಕಷ್ಟವೂ ಕೂಡ ದರ್ಶನ್ಗಿದ್ದೇ ಇದೆ. ಈ ಕೊಲೆ ಕೇಸಿನ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದ ಪ್ರಕರಣ. ಪುನೀತ್ ಜೊತೆಗೆ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಇವರಿಬ್ರು ಶಾಮೀಲಾಗಿದ್ದಾರೆ ಅನ್ನೋದು ಕನ್ಫರ್ಮ್. ಈ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಕೈವಾಡ ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ. ಇದೀಗ ಇಬ್ಬರೂ ಆರೋಪಿಗಳ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಈ ಇಬ್ಬರು ಆರೋಪಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ, ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು ಇವರಿಬ್ಬರಿಗಾಗಿ. ಪೊಲೀಸರು ನೋಟಿಸ್ ಕೊಟ್ಟರು ಕೂಡ ಅದನ್ನ ಪಡೆಯದನೇ ಆರೋಪಿಗಳು ಓಡಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಎಫ್ಎಸ್ಎಲ್ ವರದಿಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಪಡ್ಕೊಂಡಿದ್ದಾರೆ. ಅದರಲ್ಲಿ ಕನ್ಫರ್ಮ್ ಆಗಿದೆ ಇವರಿಬ್ಬರ ಪಾತ್ರ ಇದೆ ಅಂತ. ಪ್ರಕರಣ ದಾಖಲಾದ ದಿನದಿಂದ ಗೌರವ್ ಮತ್ತು ಕಿರಣ್ ಇಬ್ಬರೂ ಕೂಡ ನಾಪತ್ತೆಯಾಗಿದ್ದಾರೆ. ಇವರಿಬ್ಬರಿಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿರುವ ಪ್ರಕರಣ ವಿಚಾರ ಸಂಬಂಧ 49ನೇ ಸಾಕ್ಷಿ ಈ ಸಂದೀಪ್ ಏನು ಅಂತಂತಂದ್ರೆ, ಈ ತುಮಕೂರಿನ ಬಾರ್ನಲ್ಲಿ ಕ್ಯಾಶಿಯರ್ ಆಗಿದ್ದ ಸಂದೀಪ್ ಅನ್ನೋರು. ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬರ್ಬೇಕಾದ್ರೆ ಎಣ್ಣೆ ಕೊಡಿಸಿದ್ರಲ್ಲ, ರೇಣುಕಾಸ್ವಾಮಿ ಅಪಹರಣದ ವೇಳೆ ಅದೇ ಬಾರ್ನ ಬಳಿ ಹೋಗಿ ವಾಹನವನ್ನು ನಿಲ್ಲಿಸಿ ಎಣ್ಣೆ ತಗೊಂಡು ಬಂದಿದ್ದು. ರೇಣುಕಾಸ್ವಾಮಿ ಕೈಯಲ್ಲೇ ಪೇ ಮಾಡಿಸಿದ್ದು. ಆ ಸಂದರ್ಭದಲ್ಲಿ ಅವನ ಜೊತೆ ಇದ್ದದ್ದು, ಅವರು ಬಂದ್ರು, ಈ ಗಾಡಿಲಿ ಕರ್ಕೊಂಡು ಹೋದ್ರು ಅಂತ ಸಾಕ್ಷಿ ಹೇಳಿದ್ದು 49ನೇ ಸಾಕ್ಷಿ ಸಂದೀಪ್, ಬಾರ್ನ ಕ್ಯಾಶಿಯರ್. ಇವ್ರಿಗೆ ಬೆದರಿಕೆ ಹಾಕಿದ್ದು ಆರೋಪಿಗಳು ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದಾರೆ. ಇವರುಗಳನ್ನೇ ಸುಹಾಸ್, ಪುನೀತ್, ವೇಣು, ಅದರ ಜೊತೆಗೆ ಗೌರವ್ ಮತ್ತು ಕಿರಣ್ ಇಷ್ಟೂ ಜನ ಭಾಗಿಯಾಗಿದ್ರು. ಇದು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಿದ್ದ ಪ್ರಕರಣ ಆಗತ್ತೆ. ಯಾರನ್ನು ಕೇಳಿ, ಯಾರು ಆದೇಶ ಕೊಟ್ಟಿದ್ದು ಅವರಿಗೆ ಆತನಿಗೆ ಬೆದರಿಸಿ ಅಂತ. ದಟ್ ಇನ್ ಕೇಸ್ ದರ್ಶನ್ಗೆ ಈ ಸಾಕ್ಷಿ ಸಂಕಷ್ಟವೂ ಕೂಡ ಇದ್ದೇ ಇರುತ್ತೆ. ಇದರ ಸೂತ್ರಧಾರ ಒಂದು ಪುನೀತ್. ಈ ಪುನೀತ್ ತುಮಕೂರಿನಲ್ಲೇ ವಾಸವಿದ್ದದ್ದು. ಈ ಡಿ ಕಂಪನಿ ಅಂತ ಒಂದು ಫ್ಯಾನ್ ಪೇಜ್ ಬರುತ್ತೆ ಫೇಸ್ಬುಕ್ನಲ್ಲಿ, ಅದರ ಅಸೋಸಿಯೇಟ್